ಈಗ ಬಿಜೆಪಿ ಮುಖಂಡರಾಗಿರುವಂತಹ ಚೀನಾ ರಾಮು ಅವರು ಇದ್ದಾರೆ ಸರ್. ನಮಸ್ತೆ ಸರ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ತೆ ನಮಸ್ತೆ. ಎಸ್ ಸರ್, ಏನ್ ಹೇಳ್ತೀರಿ? ನಿಮ್ಮ ಹೋರಾಟ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸದನದ ಒಳಗೂ ಮೊನ್ನೆ ಧರಣಿ ಕೂತಿದ್ರಿ, ಈಗ ಸದನದ ಹೊರಗೂ ಹೋರಾಟ ಮಾಡ್ತಾ ಇದ್ದೀರಿ. ಇನ್ನೂ ರಾಜೀನಾಮೆ ಮಾತ್ರ ಕೊಡ್ತಾ ಇಲ್ಲ ತಿಮ್ಮಾಪುರ್ ಅವರು, ಏನ್ ಹೇಳ್ತೀರಿ? ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡ್ಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡ್ಬೇಕಾಗ್ತದೆ. ಓಕೆ. ಸಿಎಂ ಯಾಕಂದ್ರೆ ಸಿಎಂ ನೇರವಾಗಿ ಅದರಲ್ಲಿ ಹಸ್ತಕ್ಷೇಪ ಇದೆ. ಹಾಗಾಗಿ ಇಷ್ಟೆಲ್ಲ ರೆಡ್ ಹ್ಯಾಂಡ್ ಆಗಿ ಜೈಲಲ್ಲಿ ಇದ್ರು ಅಧಿಕಾರಿಗಳು ಮತ್ತೆ ನೇರವಾಗಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಈತ ಹೇಳ್ತಾರೆ ನನ್ಗೇನ್ ಸಂಬಂಧ ಇಲ್ಲ ಅಂತ ತಿಮ್ಮಾಪುರ್ ಅವರು. ತಿಮ್ಮಾಪುರ್ ಅವರು ಹೇಳೋದ್ರಲ್ಲಿ ಅದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಗಳು ರಾಜೀನಾಮೆ ಅವರೇ ಕೊಡ್ಬೇಕಾಗೋ ಪರಿಸ್ಥಿತಿ ಇರೋದ್ರಿಂದ ಅವ್ರು ಅದನ್ನ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಈ 600 ಕೋಟಿ ತಗೊಳ್ಬೇಕಾದ್ರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಅದು ಸಂಬಂಧಪಟ್ಟ ಮುಖ್ಯಮಂತ್ರಿಗಳೇ ಅದಕ್ಕೆ ಹೊಣೆ ಮುಖ್ಯಮಂತ್ರಿಗಳು ಎಲ್ಲಿ ತನ್ನ ಅಧಿಕಾರ ಕೈ ತಪ್ಪುತ್ತಂತ ಮುಖ್ಯಮಂತ್ರಿ ಮಗ ಬೇರೆ ಯಾರೋ ಸಿಎಂ ಆಗಿದ್ದಾರೆ. ಅವ್ರ ಎಲ್ಲ ರೀತಿಯಲ್ಲೂ ಅವರು ಈಗ ಹೆಂಗಿದ್ರು ಡಿ.ಕೆ. ಶಿವಕುಮಾರ್ ಅಧಿಕಾರ ಕೇಳ್ತಾ ಇದಾರೆ, ಬಿಟ್ಕೊಡಿ ನನ್ಗೆ ಅಂತ. ಅವ್ರು ಬಿಟ್ಕೊಡಿ ಅಂದಾಗ ಮುಂದೆ ನಾನು ದುಡ್ಡು ಮಾಡಕ್ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ಎಕ್ಸೈಸ್ ಅಂದ್ರೆ ಅದು ಮಾಮೂಲಿ ವಸೂಲಿ ಮಾಡೋದು. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತೆ ತಿಮ್ಮಾಪುರ್ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಕೈವಾಡ ಇಲ್ಲ. ಡಿ.ಕೆ. ಶಿವಕುಮಾರ್ ನಗರಾಭಿವೃದ್ಧಿಯಲ್ಲಿ ಬೇಕಾದಷ್ಟು ಬರ್ತಾ ಇದೆ. ಅವರು ಅದನ್ನ ATM ಮೂಲಕ ಕೇಂದ್ರ ನಾಯಕರಲ್ಲಿ ಕಳಿಸ್ತಾ ಇದಾರೆ. ಇದು ಪಕ್ಕದ ಅಕ್ಕಪಕ್ಕ ಚುನಾವಣೆ ಬರ್ತಾವ. ಈಗ ತಮಿಳುನಾಡು ಚುನಾವಣೆ, ಒಡಿಶಾ ಚುನಾವಣೆ, ವೆಸ್ಟ್ ಬೆಂಗಾಲ್ ಚುನಾವಣೆ ಎಲ್ಲಕ್ಕೆ ಮಾಮೂಲಿ ಕೊಡೋದ್ರೆ ಮುಖ್ಯಮಂತ್ರಿ ಉಳಿಯಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಮತ್ತೆ ದುಡ್ಡು ಮಾಡ್ಬೇಕಲ್ಲ. ಸರಿ ರಾಮು ಸರ್, ಈಗ ಈ ಹಿಂದೆ ಇದೇ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು PCM ವಿಚಾರನ ಇಟ್ಕೊಂಡು ಹೋರಾಟ ಮಾಡಿದ್ರಲ್ವಾ? ಇವ್ರಿಗೆ ಯಾವ ನೈತಿಕತೆ ಇಟ್ಕೊಂಡು ಇವ್ರನ್ನ ಮುಂದುವರಿಸ್ತಾರೆ ಅಂತ ಇಲಾಖೆಗಳಲ್ಲಿ? ಅಲ್ಲ, ನೈತಿಕತೆ ಏನು ಆಕಸ್ಮಿಕವಾಗಿ ಗೆದ್ದು ಬಂದ್ರು ಅವ್ರಿಗೆ ಫ್ರೀ ಗ್ಯಾರಂಟಿ ಮೇಲೆ. ಅವರು ಗೆಲ್ಲೋದಕ್ಕೆ 100ಕ್ಕೆ 100 ಆಗ್ತಾ ಇರ್ಲಿಲ್ಲ. ಅವ್ರು ಫ್ರೀ ಗ್ಯಾರಂಟಿ ತೋರಿಸಿದ್ರು. ಜನ ಪಾಪ ಮುಗ್ಧ ಜನ ಮತದಾರರು, ಅವ್ರು ಅದಕ್ಕೆ ಮತ ಚಲಾಯಿಸ್ಬಿಟ್ರು. ಇವತ್ತು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದಾರೆ. ನಾನು ಯಾಕಪ್ಪ ಅದು ಇದ್ರನ್ನ ಓಟ ಗೆಲ್ಸಿದ್ರು ಕಾಂಗ್ರೆಸ್ನ ಅಂತ. ಕಾಂಗ್ರೆಸ್ಗೆ ಒಂದು ದೂರದೃಷ್ಟಿ ಇಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲೇ ನೆಲ ಕಚ್ಚಿಬಿಡ್ತು. ಇವತ್ತು ನೀವು ನೋಡ್ತಾ ಇದ್ದೀರಿ, ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರ ಮಕ್ಕಳ ಆಟ ಹೇಗಿದೆ. ನಿನ್ನೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದಾರೆ, ಮಾಡ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವರಲ್ಲಿದ್ರೆ ಬನ್ನಿ ನೀವು ಬನ್ನಿ ಅಂತ ಎಳ್ದಾಡೋದು, ಅದೇನು ಚೈಲ್ಡಿಶ್ ಆಗಿ ಆಡ್ತಾ ಇರೋದು ನೋಡಿದ್ರೆ ಅವ್ರಿಗೆ ಏನಾದ್ರೂ ದೇಶದ ಬಗ್ಗೆ ಕಾಳಜಿ ಇದೆಯಾ? ಬೇಡ. ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಪರೀಕ್ಷೆ ಮೇಲೆ ಒಂದು ಚರ್ಚೆ ಮಾಡಿದ್ರು ಮಕ್ಕಳ ಜೊತೆಲಿ. ಎಷ್ಟು ಮುಗ್ಧವಾಗಿ ಆ ಮಕ್ಕಳನ್ನ ಎಷ್ಟು ಮೋಟಿವೇಶನ್ ಮಾಡಿದ್ರು. ಅದು ಒಂದು ಪ್ರೋಗ್ರಾಮ್ ಮಾಡ್ಲಿ ರಾಹುಲ್ ಗಾಂಧಿ. ಸರಿ ಸರ್, ಈಗ ಬಿಜೆಪಿ ಹೋರಾಟ ಹೆಂಗ್ ಮಾಡುತ್ತೆ ಸರ್? ಬರೀ ನೀವು ಹೇಳ್ತಾ ಇದ್ದೀರಿ, ಬಟ್ ಯಾವುದೇ ಅದರ ಫಲಶ್ರುತಿ ನಾವು ನೋಡ್ತಾ ಇಲ್ಲ ಅನ್ನುವ ವಿಚಾರ ಇದೆ. ಬಿಜೆಪಿ ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ತಾ ಇಲ್ಲ ಈ ಹೋರಾಟವನ್ನ ಅನ್ನುವಂತ ಒಂದು ಆರೋಪ ಇದೆ ಸರ್. ಇಲ್ಲ, ಬಿಜೆಪಿ ತಗೊಂಡು ಹೋಗ್ತಾ ಇದೆ. ಇದು ಗಟ್ಟಿ ಚರ್ಮದ ಮುಖ್ಯಮಂತ್ರಿಗಳು ಇರೋದು. ಅಧಿಕಾರಿಗಳ ಮೂಲಕವಾಗಿ ವಸೂಲಿಗೆ ಎಷ್ಟು ಬೇಕೋ ಅಷ್ಟು ಅವರ ಶ್ರೀರಕ್ಷೆ ಕೊಟ್ಕೊಂಡು ವಸೂಲಿ ಮಾಡ್ಕೊಂಡು ತಿಂತಾ ಇದಾರೆ. ಮತ್ತೆ ಅದನ್ನ ಎಲ್ಲೆಲ್ಲಿ ಸಾಗಾಣಿಕೆ ಮಾಡ್ಬೇಕು ಅದ್ ಮಾಡಿ ಚುನಾವಣೆಗಳಿಗೆ. ಇನ್ನ ಬಜೆಟ್ ಇರೋದೇ ATM ಇದು ಒಂದೇ ನಮ್ ಕರ್ನಾಟಕ. ಇನ್ನು ತೆಲಂಗಾಣದಲ್ಲಿ ಅಷ್ಟೊಂದು ಅವರು ಏನು ಚುನಾವಣೆಗಳಿಗೆ ಕೊಡೋದಿಲ್ಲ ಅವರು. ಬಟ್ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಇದೆ. ಮುಖ್ಯಮಂತ್ರಿ ನಾನಾಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೂ ನನ್ದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಮಾತ್ರ 2 ಕಣ್ಣು ಉಳಿಬಾರ್ದು, ಅವ್ರಿಗೆ ಅಧಿಕಾರ ಬಿಟ್ಕೊಡ್ಬಾರ್ದು ಅನ್ನೋದು ಸಿದ್ದರಾಮಯ್ಯನವರು ಒಂದು ಮನೋಸ್ಥಿತಿ. ನೀವು ಇದ್ರ ಮಧ್ಯೆ ಯಾರು ಜಾಸ್ತಿ ಕೊಡ್ತೀರೋ ಅವ್ರು ಕೊಡ್ತೀವಪ್ಪ ಅಂತ ಅವರು ಹೈಕಮಾಂಡ್ನವರು ಬರ್ತಾರೆ, ವಸೂಲಿ ಕೇಳ್ತಾರೆ. ಇಷ್ಟು ಕೊಡ್ತೀರಾ ನೀವು ಮುಖ್ಯಮಂತ್ರಿ ಎಷ್ಟು ಕೊಡ್ತೀರಾ, ಮುಖ್ಯಮಂತ್ರಿ ಎಷ್ಟು ಕೊಡ್ತೀರಾ, ವ್ಯಾಪಾರಿಗೆ ಇಟ್ಟಿದ್ದಾರೆ. ಇದೆಲ್ಲ ಕರ್ನಾಟಕದ ಜನತೆ ಮೇಲೆ ಇದಾಗ್ತಾ ಇರ್ತಕ್ಕಂಥದ್ದು. ನಮ್ಮ ಹೋರಾಟ ಇವತ್ತು ನಿರಂತರವಾಗಿ ಇದ್ದೇ ಇದೆ. ಹೋರಾಟ ಅಂತ ಮುಂದುವರಿಸ್ತೀವಿ. ಆ ಮುಂದುವರ್ಸೋ ಜೊತೆಗೆ ನೈತಿಕ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಹಿಂದೆ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಿನಿಸ್ಟರ್ ಆಗಿದ್ದು, ಎಲ್ಲೋ ಒಂದು ರೈಲ್ ಅಳಿ ತಪ್ಪಿತು ಅಂತ ರಾಜೀನಾಮೆ ಬಿಸಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ತಂದೆ ಆಸ್ತಿಯಲ್ಲಿ ಪಾಲ್ ಕೊಡ್ಬೇಕು, ಗಂಡ್ ಮಕ್ಳಿಗೆ ಇರ್ತಕ್ಕಂಥ ಸರಿ ಸಮಾನದ ಹಕ್ಕು ಕೊಡ್ಬೇಕು ಅನ್ನೋದು. ಇವತ್ತು ಅದನ್ನ ನೆಹರು ಹೇಳ್ತಾನೆ, ಇಲ್ಲಪ್ಪ ಮುಸಲ್ಮಾನರನ್ನ ಕಾಮನ್ ಸಿವಿಲ್ ಕೋಡ್ ವ್ಯಾಪ್ತಿಗೆ ತರಬೇಡ, ಅವನ್ನ ಬುರ್ಕಾದಲ್ಲೇ ಬಿಟ್ಬಿಡಿ ಅಂತ. ಹೋಗ್ಲಿ ಬಿಡಿ ಅನ್ನೋದು ಪಾಪ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತರಕ್ ಪ್ರಯತ್ನ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ತರಕ್ ಪ್ರಯತ್ನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ ಆಗ್ಬೇಕು. ಅದು ಆ ಟೈಮಲ್ಲಿ ಅದಕ್ಕೆ ಏನ್ ಮಾಡ್ತಾರೆ ಇವರು ನೆಹರು, ಇಲ್ಲ ಬೇಡ, ಅದನ್ನು ಬೇಡ ಅಂತಾರೆ.
ಇವ್ರು ಹೋಗಿ ರಾಷ್ಟ್ರಪತಿಗೆ ದೂರ ಹೇಳ್ತಾರೆ ಅಂಬೇಡ್ಕರ್ ಅವರು. ಅದಕ್ಕೆ ಹೇಳ್ತಾರೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು, ಅಂಬೇಡ್ಕರ್ ಜಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಅಂತ. ಅಂಬೇಡ್ಕರ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಆಗಿಲ್ಲ, ಸ್ವಾಭಿಮಾನಿ ಆಗಿದ್ರು. ಅವ್ರು ಕೂಡಲೇ ರಾಜೀನಾಮೆ ಪತ್ರವನ್ನು ಬರೀತಾರೆ. ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗದಿರ್ತಕ್ಕಂತ ಕಾನೂನು ಮಂತ್ರಿಯಾಗಿ ಒಂದು ಗಳಿಗೆ ನಾನು ಅಧಿಕಾರದಾಗ ಇರೋದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದೆ. ರಾಮು ಸರ್ ಆ ನೈತಿಕತೆ ಕರೆಕ್ಟ್. ರಾಮು ಸರ್ ಈಗ ಆ ನೈತಿಕತೆ ಇರ್ತಕ್ಕಂಥವ್ರಿಗೆ ಯಾರಿಗಿದೆ? ಕರೆಕ್ಟ್ ಸರ್. ಈಗ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಳಲ್ಲ ಸರ್, ಇದು ನೋಡ್ತಿದ್ರೆ ಅವ್ರೇನೋ ಕ್ರಮ ತಗೊಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಬಿಜೆಪಿ ನಿಯೋಗ ಏನಾದ್ರು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಡುವಂತ ಸಾಧ್ಯತೆ ಏನಾದ್ರು ಇದೆಯಾ? ಅಲ್ಲ, ಆಗ್ತದೆ, ಅದು ಆಗ್ತದೆ. ರಾಜ್ಯಪಾಲರಿಗೂ ದೂರು ಕೊಡುವಂತ ಕಾರ್ಯ ಆಗ್ತದೆ, ರಾಷ್ಟ್ರಪತಿಗಳಿಗೆ ಗಮನ ಸೆಳೆಯುವಂತ ಕೆಲಸನೂ ಆಗ್ತದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಜನತೆಗೆ ಮಾಹಿತಿ ಸರಿಯಾದ ರೀತಿಯಲ್ಲಿ ಬಿಜೆಪಿ ಕೊಡ್ತಾ ಇದೆ. ಈ ತರ ಆಗಿರ್ತಕ್ಕಂಥ ಅನಾಹುತಗಳು, ಅನಾಚಾರಗಳು ಮತ್ತೆ ಭ್ರಷ್ಟಾಚಾರಗಳ ಬಗ್ಗೆ ಮಾಹಿತಿ ಹೋಗ್ತಾ ಇದೆ. ರಾಜಕೀಯ ಪಕ್ಷ ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಫಲಿತಾಂಶ ಜನನೇ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಆರ್ಮಕ್ಸ್ ಜೊತೆಗೆ ಮಾತನಾಡಿದ್ದಕ್ಕೆ.